ಎತ್ತಿನ ಗಾಡಿಗೆ ಎಷ್ಟು ಗಟ್ಟಿ ಇದೆ ಇದು. ದೊಡ್ಡ ಮನೆ. ಇದು ಹಿಂಗೆಲ್ಲ ಹತಾರ ಪತಾರ ಎಲ್ಲ ತೊಗೊಂಡ ಕುದುರೆ ತಡಿ ಪಡಿ ಅಲ್ಲಿ ಕಿಲಿದಾಗ ಇಟ್ಟಿದಾರ್ರಿ. ಇಬ್ಬರು ಮಿಟ್ರಿಗೆ ಹೋಗಿದಾರ್ರಿ, ಒಂದಿಬ್ಬರು ಅಂಗಡಿ ಇಟ್ಟಿದಾರ್ರಿ. ಅದಕ್ಕೆ ಹಾಕೋದ್ರಿ ಹುಡುಗರು ಬಾಡ್ರಿ. ಅವಾಗ ಎಳೆದ್ರು ಬರ್ತಾ ಇಲ್ವಲ್ಲ. ಯುದ್ಧದೊಳಗೆ ಇದು ಅಸ್ತ್ರ ಇದು. ಇದರಲ್ಲಿ ಸೈನಿಕರೆಲ್ಲ ಹಿಂಗ್ ಇಟ್ಕೊಂಡು ಹಿಂಗ್ ಓಡೋಗ್ತಾ ಇರ್ತಾರೆ. ಒಗೆಯೋದು ಎಷ್ಟು ಶಾರ್ಪ್ ಇದೆ ಸರ್. ಓ, ಅಡ್ಗೆ ಮನೆ ಒಳಗಡೆನೆ ಬಸ್ಲ ಮನೆ ಇದ್ದಿದ್ದು. ನಮ್ಮ ನಾಡ್ಗಾಗಿ ನಾ ಸಾಯೋಕ್ ಸಿದ್ಧವಾಗಿದ್ದೀನಿ. ನಿಮ್ ರಾಣಿಗಾಗಿ ನೀವು ಸಾಯಕ್ ಸಿದ್ಧವಾಗಿದ್ದೀರಾ? ನಿಮ್ಮಂಗ ಎಂಜಿಲ್ ಹಾಲು ಕುಡಿದು ಬೆಳೆದ ದೇಹ ಅಲ್ಲ ಇದು, ತಾಯಿ ಎದೆ ಹಾಲು ಕುಡಿದು ಬೆಳೆದ ದೇಹ. ನೀವು ಪಗಾರಗ್ ದುಡಿತೀರಿ, ಆದ್ರ ನಾವು ನಾಡ್ಗಾಗ್ ದುಡಿತೀವಿ, ನಾಡ್ಗಾಗ್ ಸಾಯ್ತೀವಿ. ಸುಡೋ ಧೈರ್ಯ ಇದ್ರೆ ಸುಡು, ಸುಡು. ಸುಟ್ರು ಸುಡಂಗಿಲ್ಲ ಈ ದೇಹ. ಸ್ನೇಹಿತರೆ, ಇವಾಗ ಸಮಯ ಸರಿಯಾಗಿ 8 ಗಂಟೆ ಆಗಿದೆ, ರಾತ್ರಿ ಸಮಯ. ನಮ್ಮ ಬಸವರಾಜ್ ಸರ್ ಒಬ್ರು ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಔರಾದಿ ಊರಿಗೆ ಕರ್ಕೊ ಬಂದಿದ್ದಾರೆ. ಅದಕ್ಕೂ ಮತ್ತೆ ಕಿತ್ತೂರು ಸಂಸ್ಥಾನಕ್ಕೂ ಒಂದು ಇತಿಹಾಸ ಇದೆ, ಒಂದು ವಂಶಸ್ಥರಿದ್ದಾರೆ ಅಂತ. ಯಾರು ಏನು ಅಂತ ಹೇಳಿ ಸರ್. ಇದು ಕಿತ್ತೂರು ಸಂಸ್ಥಾನದ ಒಂದು ಐತಿಹಾಸಿಕ ಗ್ರಾಮ ಔರಾದಿ ಗ್ರಾಮ ಮೇಡಮ್. ಈ ಗ್ರಾಮದ ಔರಾದಿ ವೀರಪ್ಪ ಅಂತಕ್ಕಂಥವ್ರು ಕಿತ್ತೂರು ಸಂಸ್ಥಾನದ ಒಂದು ಮಂತ್ರಿಮಂಡಲದ ಒಬ್ಬ ಪ್ರಮುಖ ಸದಸ್ಯರಾಗಿದ್ದರು. ಇವಾಗ ಮಿನಿಸ್ಟರ್ ಅಂತೀವಲ್ಲ. ಇವಾಗ ಮಿನಿಸ್ಟರ್ ಅಂತಿದ್ರೆ ಅವಾಗ ಕಿತ್ತೂರು ಸಂಸ್ಥಾನದ ಮಂತ್ರಿಮಂಡಲದೊಳಗೆ ಒಬ್ಬರು ಮಂತ್ರಿ ಆಗಿರ್ತಕ್ಕಂಥವ್ರು ಅವ್ರ ಮನೆಗೆ ಈಗ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ನಮ್ಮ ಇವಾಗ ಮಂತ್ರಿಮಂಡಲದಲ್ಲಿ ನಾವೆಲ್ಲ ನೋಡಿದ್ದೀವಿ. ಕರ್ನಾಟಕ ಸರ್ಕಾರ ರಚನೆ ಆದಮೇಲೆ ಅಲ್ಲಿ CM ಕೈ ಕೆಳಗಡೆ ತುಂಬ ಜನ ಮಂತ್ರಿ, ಗೃಹ ಮಂತ್ರಿ, ಕೈಗಾರಿಕಾ ಮಂತ್ರಿ, ಆರೋಗ್ಯ ಮಂತ್ರಿ. ಅದೇ ರೀತಿ ಇಂದಿನ ಕಾಲದಲ್ಲಿ ರಾಜಾರಾಣಿ ಆಳ್ವಿಕೆ ಇದ್ದಾಗ ಕಿತ್ತೂರು ಸಂಸ್ಥಾನದಲ್ಲಿ ತಂದೆ ಆದಂಥ ಒಂದು ಸರ್ಕಾರ ರಚನೆ ಮಾಡ್ಕೊಂಡಿದ್ರು. ಅದರಲ್ಲಿ ಕೆಲವೊಬ್ಬರಿಗೆ ಕಂದಾಯ ತೆರಿಗೆ ವಸೂಲಿ ಮಾಡೋದು, ಕೆಲವೊಬ್ಬರಿಗೆ ಅರಮನೆ ಮೇಲ್ವಿಚಾರಣೆ, ಕೆಲವೊಬ್ಬರಿಗೆ ಹೊರಗಿನಲ್ಲಿ ಬಂದಂಥ ಹೋದವ್ರಿಗೆ ಸುಂಕ ವಸೂಲಾತಿ, ಈ ರೀತಿಯಾಗಿ ಕೆಲವೊಂದು ಹುದ್ದೆಗಳನ್ನ ಕೊಟ್ಟಿದ್ರು. ಅದರಲ್ಲಿ ನಾವು ಹೋಗ್ತಾ ಇರೋದು ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಬನ್ನಿ ಸರ್, ಅವ್ರ ಫ್ಯಾಮಿಲಿ ಪರಿಚಯ ಮಾಡಿಕೊಡಿ. ನಮಸ್ಕಾರ ಅಜ್ಜಾರೆ. ಸರ್ದಾರೇ ನಮಸ್ಕಾರ. 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 ನನ್ನ ಹೆಸರು ನಂದಿನಿ ಅಂತ. ಅವರು ನಮ್ಮ ಕ್ಯಾಮ್ರಾಮ್ಯಾನ್ ಆಕರ್ಷ್. ನಮಸ್ಕಾರ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ನಮ್ಮದು ವೆಬ್ ಚಾನಲ್ಲು, ಡಿಜಿಟಲ್ ಮಾಧ್ಯಮ. ಕಿತ್ತೂರು ಸಂಸ್ಥಾನದ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಜನರಿಗೆ ತೋರಿಸ್ಬೇಕು ಅಂತ ಹೇಳಿ ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀವಿ. ಕಿತ್ತೂರು ಸಂಸ್ಥಾನದಲ್ಲಿ ಮಂತ್ರಿಮಂಡಲನೂ ಕೂಡ ಇತ್ತು, ಅವರ ಫ್ಯಾಮಿಲಿ ಕೂಡ ಇವಾಗಿದ್ದಾರೆ, ಅವರ ಕುಟುಂಬಸ್ಥರು ಇವಾಗಿದ್ದಾರೆ ಅಂತ ನಮ್ಮ ಕರ್ನಾಟಕದ ಜನತೆಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಅವಾಗ ನಮಗೆ ಬಸವರಾಜ್ ಸರ್ ಕರ್ಕೊಬಂದರು. ಅವರ ಫ್ಯಾಮಿಲಿ ಇದೆ, ಬನ್ನಿ ಅವರನ್ನೇ ಮಾತಾಡಿಸ್ತೀನಿ, ಒಂದು ಡಾಕ್ಯುಮೆಂಟ್ರಿಯಾಗಿ ಉಳ್ಕೊಳ್ಳುತ್ತೆ ಅಂತ. ಹಂಗಾಗಿ ಬಂದಿದ್ದೀವಿ. ಅವರೇ ನಮ್ಮನ್ನ ಬೆಳಕಿಗೆ ತರತ್ತಾರೆ ಬಸವರಾಜ್ ಸರ್. ನಾವು ಅವ್ರಿಗೆ ಏನೋ ಒಂದು ನಮ್ನಿ ಹಂಗೆ ಬಂದಿದ್ದೀವಿ ರೀ, ಗುರುತಿಲ್ದಕ್ಕೆ ಬಂದ್ರಿ. ಅವ್ರು ಅಲ್ಲೇ ಫೋಟೋ ಕಟ್ಟಿದ್ದೀವಿ ರೀ ಕಿತ್ತೂರು ಕಿಲ್ಲೆದಾಗ ರೀ. ಬಂದ್ರೆ ಅವ್ರ ನಾಗಪ್ಪ, ಔರಾದಿ ನಾಗಪ್ಪ ಸರ್ದಾರ್ ಯಾರಂತ ಬಂದ್ರಿ. ಬಂದು ಕೂಡಲೇ ಹೌದ್ರಿ ನಾವು ರೀ ಅಂದೇವು. ಏನು ಮಾಡಿರು ನಮ್ಮದು ಅದು ಕುದ್ದೈತ್ರಿ ಈಗ ಎಲ್ಲ. ಮತ್ತು ಎಬ್ಸ್ಬೇಕತ್ತೀರಿ ಈಗ ಇವರಿಂದನೇ ಹೇಳಾಗ್ತದೆ ರೀ. ಅದಕ್ಕೆ ಕರ್ಕೊಬಂದಿದ್ದೆ. ಹಾಂ, ಈಗ ಏನೂ ಇಲ್ಲದ್ರಿ, ಎಲ್ಲ ಹತಾರ ಪತಾರ ಎಲ್ಲ ತೊಗೊಂಡ ಕುದುರೆ ತಡಿ ಪಡಿ ಅಲ್ಲಿ ಕಿಲಿದಾಗ ಇಟ್ಟಿದಾರ್ರಿ. ಅವಕ್ಕೆ ನಮ್ಮ ಹೆಸರು ಹಾಕಂದ್ರೆ ಹಾಕ್ವಲ್ರಿ. ಎಲ್ಲಿ ಇಟ್ಟಿದ್ದಾರೆ? ಕಿಲಿದಾಗ ರೀ, ಕೋಟೆ ಒಳಗಡೆ. ಹ್ಞೂ ರೀ. ಓ, ಇದರಲ್ಲಿ ಕಿತ್ತೂರು. ಹ್ಞೂ, ಕಿತ್ತೂರು ಕೋಟೆ ಮ್ಯೂಸಿಯಂ ಇಲ್ಲಿ ಇದೆಯಲ್ಲ, ಅದೆಲ್ಲ ನಿಮ್ದೇನಾ? ಹ್ಞೂ ರೀ. ಏನೇನು ಸಿಕ್ತು? ನಮ್ಮದು ಇಲ್ಲೇ ಹತಾರ ಐತ್ರಿ, ಕುದುರೆ ತಡಿ ಇತ್ರಿ ನಮ್ಮ ಮನ್ಯಾಗ. ಆ ಹಿಂದೆ ಕೊಪ್ಪೀರ್ ಸರ್ ಬಿಕ್ಕಣ್ಣವ್ರು ಅಂತೇಳಿ ಆರಿಸಿ ಬಂದ್ರಿ. ಅವಾಗ ಇಬ್ಬರು ಪೊಲೀಸ್ ಕರ್ಕೊಂಡ್ಲ, ನಾ ಕೊಡುದಿಲ್ಲ ಅಂತ ಹೇಳಿ ಹೊಳ್ಳಿ ಕಳ್ಸೀನಿ ರೀ. ಅವನ್ನ ಅಂದ ಕೂಡಲೇ ಅವ ಹೊಳ್ಳಿ ಕಳ್ಸೋದಿಲ್ಲ ಅಂದ್ರೆ ನಮ್ಮ ಅಪ್ಪನ ತೊಗೊಂಡು ಕಾಸ ಅಂಜಿಸ್ ಕಾಸ ತೊಗೊಂಡು ಹೋದ್ರಿ. ಕಿಲಿದಾಗ ಇಟ್ಟಿದಾರ್ರಿ. ಈಗ ಈಡ ಅಂದ್ರೆ ದಿನ ಈ ತಿಂಗಳಿಗೊಂದು ಹೊಕ್ಕನ್ರಿ ಅಲ್ಲೇ. ಹ್ಞೂ, ಇಡ್ತೀನಿ. ನಮ್ಮ ಹೆಸರು ಹಾಕಂದ್ರೆ ಹಾಕವಲ್ರಿ. ಏನಂತ ಹೇಳ್ತಾರೆ? ಹಾಕವಲ್ಲ, ಅಲ್ಲಿ ಧಾರವಾಡದಿಂದ ಬರ್ಬೇಕು ನಾವು. MLA ಹೇಳಿದ್ವಿ ರೀ. MLA ಹೇಳಿರ ಧಾರವಾಡದಿಂದ ತಗೋತೇನೆ ತಗೋ ಅಂದ್ರಿ. ಧಾರವಾಡ ಹೆಡ್ ಅಂತಲ್ರಿ, ಅಲ್ಲಿಂದ ಇದನ್ನ ಮಾಡ್ತೇವೆ ಅಂದ್ರಿ. ನಿಮ್ಮ ಹೆಸರು? ನಾಗಪ್ಪ ಸರ್ದಾರ್. ನಿಮ್ಮ ತಂದೆ ಹೆಸರು? ಅಡ್ಯಪ್ಪ ರೀ. ಅಲ್ಲಿ ಇಲ್ಲ. ಓಕೆ. ನಿಮ್ಗೆ ಎಷ್ಟು ಜನ ಮಕ್ಕಳು? ನಮಗೆ ಒಬ್ಬ ರೀ. ಏನು ಮಾಡ್ತಾ ಇದ್ದಾರೆ? ಏನು ಇಲ್ಲೇ ಕೂಲಿ ಹೋಗ್ಕಣ್ರಿ. ಓಕೆ. ನಿಮಗೆಲ್ಲ ಜಮೀನೆಲ್ಲ ಇದೆಯಾ? 1 ಎಕರೆ ರೀ. 8 ಮಂದಿ ರೀ ನಾವು.
ಓ ನಿಮ್ಮ ತಂದೆ 12 ಮಂದಿ ರೀ ಬರಾಬರಿ. ಮುಂಚೆ ಎಷ್ಟಿತ್ತು ಜಮೀನು? ಮುಂಚೆ ಏನು ಇಲ್ಲ ರೀ, ತೊಗೊಂತ ಬಂದಿದ್ದು ನಮ್ಮ ಅಪ್ಪ ತೊಗೊಂತ ಬಂದಿದ್ದು ರೀ. ಅಲ್ಲೇಟ್ ಅಲ್ಲಿ 2 ಎಕರೆ ಇಲ್ಲಿ 2 ಎಕರೆ ಅವಾಗ ಸೇವಿ ಕಾಲದಾಗ ರೀ. ಹೌದಾ? ಹ್ಞೂ ರೀ. ನೀವು ಕೃಷಿ ಮಾಡ್ತಾ ಇದ್ದೀರಾ ಇವಾಗ? ಹ್ಞೂ ರೀ. ಇವ್ರ ಬಗ್ಗೆ ಎಷ್ಟು ಗೊತ್ತು ನಿಮ್ಗೆ? ನಿಮ್ಮ ತಂದೆ ಹೇಳಿರ್ಬೋದು, ನಿಮ್ಮ ಮುತ್ತಾತ ಹೇಳೋ ಕತೆಗಳು. ಅವು ಯಾರು ಏನು ಹೇಳಿಲ್ರಿ. ನನಗೆ ಬುದ್ಧಿ ಬಲ್ಲ ಅಂದ್ರೆ ಅಲ್ಲೇ ಇಲ್ಲೇ ಚೆನ್ನಮ್ಮನ ಉತ್ಸವದಾಗ ರಾಯಣ್ಣ ಇದ್ರಾಗ ಅವಾಗ ಔರಾದ್ ಈರಪ್ಪ ಸರ್ದಾರ್ ಅಂತೇಳಿ ಹಿಂಗೆ ಬೆಳಗಾವಿ ಒಮ್ಮೆ ನಾಟಕ ಮಾಡಿರಲ್ರಿ, ಬೆಳಗಾವಿ ಸ್ವಾಮಿಗೌಡ್ರಿ. ಅವಾಗಿಂದ ನಾ ಎಬ್ಸೀನಿ ರೀ. ಹಿಂಗೆ ಔರಾದ್ ಈರಪ್ಪ ಸರ್ದಾರ್ ಅಂದ್ರೆ ಏನು ಹೆಂಗೆ ಏನು ಎಲ್ಲ ಅವನ ಹೇಳ್ಕೊಟ್ಟಿದ್ರಿ ಅಲ್ಲಿ ಅವನಂತೆ ಹೋದಾಗ ರೀ. ಸರ್ದಾರ್ ಹುದ್ದೆ ಏನು? ಸರ್ದಾರ್ ಅಂದ್ರೆ ನಿಮ್ಮ ಫ್ಯಾಮಿಲಿ ಹೆಸರಾ? ಹ್ಞೂ ರೀ. ಏನಾರು ಹುದ್ದೆಗೆ ಬಂದಿದ್ದ ಅಥವಾ ಹೇಗೆ? ಯಾವ ಕಾಯಿ ಮೇಲೆ ಚೆನ್ನಮ್ಮಂತಕ್ಕೆ ಹೋಗವ್ರ. ಇಲ್ಲಿ ಹಚ್ಕೊಂಡು ಕಾಸು ಕುದುರೆ ಹಚ್ಚಿ ಸ್ವಾಮಿ ಮಾಡಿ ಅಮ್ಮಮ್ಮಗೆ ಸ್ವಾಮಿ ಮಾಡಿ ಕುದುರೆ ಎತ್ಕೊಂಡು ಹೋಗಿಬಿಡವ್ರಿ ಅವ್ ವೀರಪ್ಪ. ಯಾರು ಹೇಳ್ತಾ ಇದ್ದಿದ್ದು ಇದನ್ನ? ನಮ್ಮ ಅಪ್ಪ ಹೇಳ್ತಿದ್ರಿ. ಅದೇ ನಿಮ್ಮ ಅಪ್ಪ ಹೇಳಿದ್ರಲ್ಲ, ಅದನ್ನ ವೀರಪ್ಪ ಅವ್ರ ಬಗ್ಗೆ ಸ್ವಲ್ಪ ಹೇಳಿ. ಏನೇನ್ ಕೇಳಿಸ್ಕೊಂಡಿದ್ರಿ ನಿಮ್ಮ ಅಪ್ಪ ಅವ್ರು ಹೇಳಿದ್ದು? ಇದಾರಿ ಅಲ್ರಿ, ಹಿಂಗ ಕುದುರೆ ಹಂಗ ಇದನ್ನ ಕುದುರೆ ಇಟ್ಕೊಂಡ್ ಬರ್ತಿದ್ದ. ಅವಾಗ ಆಕಳ ಅವಾಗ ಕುದುರೆ ಇಟ್ಕೊಂಡ್ ಬರಕ್ ಹೋದಾಗ ರಾಯಣ್ಣ ಅದು ಎಲ್ಲ ಚೆನ್ನಮ್ಮ ಕಳಿಸಿದ್ರಂತ. ಅವಾಗ ಕಳಿಸಿದಾಗ ಅವನ್ನ ಅವಾಗ ಇಟ್ಕೊಂಬಂದ ಅವಾಗ ಕಡ್ದು ಬಿಟ್ಟಿದಾರೆ. ಅವನು ಎಲ್ಲಿ ಕಡ್ದಾರೋ ಅವ್ನ ಮಾಹಿತಿ ಇಲ್ರಿ. ಅದು ಸುಳ್ಳ ಇದ್ದದ್ದು ಮಾತಾಡಬಾರ್ದು, ಗೊತ್ತಿದ್ದತ್ತ ಹೇಳ್ಬೇಕು ನೋಡಿ. ಅಷ್ಟೇ ಹೇಳ್ತಾ ಇದ್ದಿದ್ದು ನಿಮ್ಮ ತಂದೆ? ಹ್ಞೂ ರೀ. ನಿಮ್ಮ ತಂದೆಯವ್ರಿಗೆ ನಿಮ್ಮ ತಾತ ಏನ್ ಹೇಳಿದ್ರು? ಅದೇ ಕತೆ ರೀ. ನಿಮ್ಮ ಮನೇಲಿ ಹಂಗಾದ್ರೆ ಔರಾದಿ ವೀರಪ್ಪ ಅವ್ರ ಬಗ್ಗೆ ಬೇರೆ ಇನ್ನೇನಿಲ್ಲ? ನಿಮ್ ತಂದೆ ಹೇಳಿದ್ದು, ನಿಮ್ ತಾತ ಹೇಳಿದ್ದು ನೀವು ಕೇಳಿಸ್ಕೊಂಡಿದ್ದು, ನಾಟಕದಲ್ಲಿ ನೋಡಿದ್ದು. ಇವಾಗ ನಿಮ್ಮನ್ನ ಕರೀತಾರ ಕಿತ್ತೂರಲ್ಲಿ? ಉತ್ಸವ ಮಾಡ್ತಾರ ನೋಡ್ರಿ. ಹಂಗ ಸೋಗ ಹಾಕೊಂಡು ಹೋಗಿರ್ತೇನ್ರಿ, ಸತ್ಕಾರ ಮಾಡಿದಾರ ನೋಡ್ರಿ. ನಿಮ್ಮನ್ನ ಸನ್ಮಾನಿಸ್ತಾರೆ? ಇಲ್ಲಿಂದ ಕಿತ್ತೂರಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಎಲ್ಲಿ ಒಂದು 4 ಕಿಲೋಮೀಟರ್. 4 ಕುದುರೆಲೇ ಹೋಗ್ತಾ ಇದ್ರು? ಹಾಗಾದ್ರೆ ನಿಮ್ಮ ಮನೇಲಿ ಕುದುರೆ ಕೊಟ್ಟ ಲಾಳ ಎಲ್ಲ ಇರ್ಬೇಕು? ಎಲ್ಲದ ಅವ್ರ ಕಿಲೆದಾಗ ಇಟ್ಟು ಬಂದೇನ್ರಿ. ಅವಕ್ಕೆ ಅದನ್ನ ಹಾಕಿನ್ರಿ. ವರ್ಷಕ್ಕೊಮ್ಮೆ ಈಗ ಅವಾಗ ಅದನ್ನ ಈಗೇನು ಇಲ್ಲ ಬಿಡ್ರಿ, ಅವಾಗ ಅದನ್ನ ಹಾಕಿದ್ರಿ. ಮಿನಿ ಜತಿಗಿ ಹಿಂಗೆ ಅದನ್ನ ಹಾಕಿದ್ವಿ ರೀ. ಅವಕ್ಕೂ ಹಚ್ಚಿ ಇಡ್ತಿದ್ವಿ ರೀ. ಅವ್ನು ಏನು ಇಲ್ಲಿ ಮುಟ್ಟಾಕಿಲ್ರಿ ಅವನ್ನ. ಒಂದು ಡಾಲ, ಒಂದು ಕುದುರೆ ತಡಿ, 2 ಕತ್ತಿ ರೀ. ವೀರಪ್ಪ ಅವ್ರಿಗೆ ಹೆಂಡತಿ ಮತ್ತೆ ಮಕ್ಕಳು? ಹೆಂಡತಿ ಮಕ್ಕಳು ನಮ್ಗೆ ನಾವು ನೋಡಿ ಈಗ 74-5 ವರ್ಷದವ್ರಿ ನಾವು ರೀ. ಹಿಂದಿನ ಕಾಲದಾಗ ಹೌದಾ ಇವು ಹೇಳು ಬಾರ್ ಕೊಟ್ಟಿದ್ದಾನ್ರಿ ಎಲ್ಲ ಅದನ್ನು ಹೇಳುವರು. ಅದೇ ಏನ್ ಹೇಳಿದಾರೆ? ಅವ್ರಿಗೆ ಮಕ್ಳಿದ್ರ? ಎಷ್ಟು ಜನ ಮಕ್ಕಳು? ಅದೇ ನಮ್ಗೆ ಅಲ್ಲಿ ಅವರ ಬರ್ದಾರ ಹಂಗ ಕಳಬಳ್ಳಿ ರೀ. ಕಳ್ಬಳ್ಳಿ ಅಂತ ಬರ್ದಿದ್ದಾರೆ. ಅದೇ ಎಳುವರು ಹೇಳ್ಬೇಕಾದ್ರೆ ಅವ್ರ ಮಕ್ಕಳು ಹೆಂಡತಿ ಮಕ್ಳ ಬಗ್ಗೆ ಎಲ್ಲೂ ಉಲ್ಲೇಖ ದಾಖಲೆ ಮಾಡಿಲ್ಲ? ಏನು ಮಾಡಿಲ್ರಿ, ಏನು ದಾಖಲೆ ಅದು ಇಲ್ರಿ. ಅವ್ರಿಗೆ ಎಷ್ಟೋ ಜನ ಅಣ್ಣ ತಮ್ಮದಿರಿದ್ರು? ಅವರು 3 ಜನ ಏನೋ ಮಂದಿದ್ರಂತ್ರಿ. ಅವ್ರಿಬ್ರು ಹೊಲ್ದಾಗ ಮಾಡ್ತಿರಂತ್ರ, ಅವ ಅದನ್ನ ಮಾಡ್ತಿದ್ದಂತ. ನಿಮ್ ಮನೆ ತೋರಿಸ್ತೀರಾ ಹೆಂಗಿದೆ ಅಂತ? ಆ ಮನಿ ರೀ ನಿಮ್ದು? ಇದ ನಮ್ಮ ಮನಿ ರೀ, ಹಳಿ ಮನಿ ಅಲ್ಲಿ ಐತ್ರಿ. ಎಷ್ಟು ವರ್ಷದ ಹಳೆ ಇದು? ಇದನ್ನ ಹಾಕಿದೇವ್ರಿ ಬಿಡಿ, ತೆಂಗಿಂದ ಹೊಲ್ದಾಗ ತೆಂಗಿನ ಬೆಲ್ಲಗೆ ಹಾಕಿದೇವ್ರಿ. ಕೊರದ ಕಟ್ಟಿಗೆ ಅದು ಏನು ಅವಾಗ ವೀರಪ್ಪ ಅವ್ರು ಇದ್ದಿದ್ ಮನೆ? ಹ್ಞೂ ರೀ. ನೋಡ್ಬೋದಾ? ಬನ್ನಿ ತೋರ್ಸ್ ಬನ್ನಿ ಹಾಗಾದ್ರೆ, ನೋಡೋಣ. ನಡ್ರಿ. ಮಿನಿಸ್ಟ್ರು ಮನೆ ಹೆಣ್ಮಕ್ಳನ್ನ ಪರಿಚಯ ಮಾಡ್ಕೊಡಿ ನಮಗೆ. ಇವ್ರ ಸೊಸೆನಾ? ಮಗನ ಹೆಂಡತಿ? ನಿಮ್ಮ ಹೆಸರಮ್ಮ? ಲಕ್ಷ್ಮೀ ಮಾತೆ ಸರ್ದಾರ್. ನಿಮ್ ಇವರು ಹೆಂಗಸೂರ್ರಿ? ಇವ್ರಿ ನಮ್ಮ ಹೆಂಗಸೂರು. ಹಂಗಂದ್ರೆ ನಾವಿವಾಗ ಕಿತ್ತೂರು ಸಂಸ್ಥಾನದ ಮಂತ್ರಿ ಮನೆಗೆ ಬಂದಿದೀವಿ. 12 ಜನ ರೀ, 4 ಹೆಣ್ಣ 8 ಗಂಡ ರೀ. ಬರೋಬರಿ ರೀ. 2 ಸತ್ತವ್ರ ಹತ್ರ. 1 ಡಜನ್ ಅಂದ್ರೆ ಪಕ್ಕದಲ್ಲಿ ನಗ್ತಾ ಇದಾರೆ ನೋಡಿ. ಮತ್ತೆ ಸೊಸಿರಿ ನಗ್ತಾಡ್ರಿ. ಎಲ್ರು ಏನ್ ಮಾಡ್ತಾ ಇದ್ದಾರೆ? ಎಲ್ಲಾರು ಒಂದಿಬ್ರು ಮಿಟ್ರಿಗೆ ಹೋಗಿದಾರ್ರಿ, ಒಂದಿಬ್ರು ಅಂಗಡಿ ಇಟ್ಟಿದಾರ್ರಿ. ಮಿಲ್ಟ್ರಿಗೆ ಹೋಗಿದಾರಾ? ಹ್ಞೂ ರೀ. ಪರವಾಗಿಲ್ಲ, ನಮ್ಮ ಮಂತ್ರಿ ಮನೆಯವರು ಮಿಲ್ಟ್ರಿಗೆ ಕಳ್ಸಿದ್ದಾರೆ ಇವ್ರನ್ನ. ನೀವು ಹುಟ್ಟಾಗ್ಲಿಂದಲೂ ಹ್ಞೂ ರೀ. ನೀವೇನು ಓದಿದ್ದೀರಾ? ನಾವು ಓದಿಲ್ರಿ. ಓದಿದ್ರೆ ಇಂಟ್ಯಾಕಿರ್ತಿದ್ವಿ. ಅವಾಗ ಕಮ್ತಾ ಮಾಡಿದ್ರಿ, ಕಲಿದ್ರು ಹಾಕಿಲ್ರಿ ಅವಾಗ. ಹಂಗೆ? ಹ್ಞೂ ರೀ. ಎಷ್ಟು ದೂರ ಆಗುತ್ತೆ ನಿಮ್ದು ಹಳೆ ಮನೆಗೂ ಹೊಸ ಮನೆಗೂ? ಇಲ್ಲೇ ಐತ್ರಿ. ಇದು ಹೊಸ ಮನೆ ಯಾವಾಗ ಕಟ್ಟಿದ್ದು? ಈಗ ತೊಗೊಂಡೇವ್ರಿ. ಈಗ 45 ವರ್ಷ ಆತ್ರಿ. ತಗೊಂಡಿದ್ದ ನೀವು? ಹ್ಞೂ, ಇದು ತೊಗೊಂಡಿದ್ದ ರೀ. ಯಾಕೆ ಅಲ್ಲೇ ಇರ್ಬೋದಿತ್ತಲ್ಲ? ಅಷ್ಟು ಈಗ ನಮ್ಮ ಅಪ್ಪಗಳು 4 ಮಂದಿ ರೀ. ನಾವು ಮಂದಿ ಭಾಳ ಆದ್ವಿ ರೀ. ಅದು ಕೂಡಲೇ ನಮ್ಮನ್ನ ಹೊರಗೆ ಹಾಕಿರ್ರಿ. ನಮ್ಮ ಕಾಕಾಗಳಿಗೆ 3 ಮನೆ, ಅದನ್ನ 3 ಮಂದಿಗೆ ಬಿಟ್ಟಿದ್ದೇವ್ರಿ.
ಔರಾದಿ ವೀರಪ್ಪ ನಿಮ್ಮ ಇದ್ರ ಮುಂದೆ ನಿಮ್ಮ ಹೆಸರು ಮುಂದೆ ಸರ್ದಾರ್ ಅಂತ ಬರುತ್ತೆ. ಹ್ಞೂ ರೀ ಸರ್. ಅವರು ಅದೇ ಇಟ್ಕೊಂಡಿದ್ದ? ಹ್ಞೂ ರೀ ಅವ್ರ ಹಿಡ್ಕೊಂಡಾರ್ರಿ. ಅವ್ರದ್ದೇನು ಫುಲ್ ಹೆಸರು ಹೇಳಿ? ಯಾರು ರೀ? ಔರಾದಿ ವೀರಪ್ಪ ಔರಾದಿ ವೀರಪ್ಪ ಸರ್ದಾರ್. ಓ ಸರ್ದಾರ್ ಅಂತಲೇ ಬರ್ತಾ ಇತ್ತು. ಹ್ಞೂ ಸರ್ದಾರನ ರೀ, ಅಲ್ಲೂ ಹಂಗೆ ಐತ್ರಿ. ನಿಮಗೆ ಹೇಳಿದ್ರಿ ನೀವು ನಮ್ಮ ತಂದೆಯವ್ರು ಹೇಳ್ತಾ ಇದ್ರು ಅಷ್ಟಕ್ಕೆ ಸುಮ್ಮನಾಗಿದ್ದೆ ಅಂತ. ಆದರೆ ನೀವು ಸಮಾಜದಲ್ಲಿ ನಿಮಗೆ ಒಂದು ಗೌರವ ಕೊಡಲಿಕ್ಕೆ ಯಾವಾಗಲಿಂದ ಸ್ಟಾರ್ಟ್ ಮಾಡಿದ್ರು? ಈಗ 8 ವರ್ಷ ಆಯ್ತು ನೋಡ್ರಿ. ಇವಾಗ ಹ್ಞೂ ಇಷ್ಟ ರೀ. ಅದು ಎಲ್ಲ ಹೋರಿಯಾಡಿದಾಗ MLA MP ಅಂತಕ್ಕೆ ಹೋಗಿ DC ಅಂತಕ್ಕೆ ಹೋಗಿ ಬೈಲೊಂಗಲ್ ತಹಸೀಲ್ದಾರ್ ಅಂತಕ್ಕೆ ಹೋಗಿರಿ, AC ಅಂತಕ್ಕೆ ಹೋಗಿ ಇದನ್ನೆಲ್ಲ ಅಡ್ಡಾಡಿ ಬಂದಾಗ ಇಲ್ಲಿ ಗಟ್ಟಿ ಹೆಚ್ಚಿದಾಗ ಈ MLA ಇದನ್ನ ಮಾಡತ್ತಾನ್ರಿ. ಇವಾಗ ನಿಮ್ಗೆ ಏನಂತ ಓಡಾಡ್ತಾ ಇದ್ದೀರಾ? ನಾನು ಔರಾದಿ ವೀರಪ್ಪ ಸರ್ದಾರ್ ಅಂತ ಹೋರಿಯಾಡ್ತಾನೆ. ಔರಾದಿ ವೀರಪ್ಪ ಫ್ಯಾಮಿಲಿ ಅಂತ. ಹ್ಞೂ ಅವನ ಮೊಮ್ಮಗ ಅಂತೇನ್ರಿ. ಹೌದು, ನಿಮ್ಮ ಮೊಮ್ಮಗನೇ ಮರಿ ಮಗನೇ ಬರ್ತೀರಾ? ಹ್ಞೂ ರೀ ಸರ್. ಇವಾಗ ಕಿತ್ತೂರು ರಾಣಿ ಚೆನ್ನಮ್ಮ ಮ್ಯೂಸಿಯಂ ಅಲ್ಲಿ ಇಟ್ಟಿದಾರಲ್ಲ, ಅದನ್ನೆಲ್ಲ ನೀವು ಯಾಕೆ ಕೊಟ್ರಿ? ಯಾರಿಗೆ? ಮ್ಯೂಸಿಯಂಗೆ ಕೀಲಿ ಹಾಕಿಟ್ಟಿದಾರಲ್ಲ, ಅಲ್ಲಿ ವಸ್ತು ಸಂಗ್ರಹ ಅದು ತೊಗೊಂಡು ಹೋಗಿದೆ, ಅಲ್ಲಿ ಇಡುತ್ತೇವೆ ಅಂತ ಹೋದ್ರಿ. ನೀವು ಕೊಟ್ಬಿಟ್ರಿ? ಹ್ಞೂ ನಾನು ಇರಾಕಿಲ್ರಿ, ಎತ್ತನ ಇಟ್ಕೊಂಡು ಹೋಗಿನ್ರಿ. ನಮ್ಮ ಅಪ್ಪ ಕೊಟ್ರಿ ಅದನ್ನ. ಬರ್ರಿ ಹಂಗಾದ್ರೆ ನೀವು ಕೊಡ್ಲಿಲ್ಲ ಅಂದಿದ್ರೆ ರಾಣಿ ಚೆನ್ನಮ್ಮ ಮ್ಯೂಸಿಯಂ ಅಲ್ಲಿ ಏನೂ ಇಲ್ಲ, ನಮ್ಮ ಅಂತ್ಯಕ್ಕೆ ಇರ್ತಿದ್ವಿ ರೀ ಎಲ್ಲ. ಅಲ್ಲಿರೋವೆಲ್ಲ ಈ ಎಲ್ಲರೂ ಅಂತ್ಯಕ್ಕೂ ರೀ ತೊಗೊಂಡು ಎಲ್ಲ ಉಸಲ್ ಮಾಡಿ ಅಲ್ಲಿ ಇಟ್ಟಿದಾರೆ ರೀ. ಯಾರ್ಯಾರ ಮನೇಲಿದ್ದು? ಈಗ ನಮ್ಮ ಮನ್ಯಾಗ ಅಟ್ಟ ಇದ್ದು ರೀ, ಇಲ್ಲಿ ಅವ್ರದಾಗ ಅಲ್ಲಿ ಇದು ನಿಚ್ಚಿನಿಕೆ ಆಗಿದ್ದು ರೀ. ಹಿಂಗೆ ಅಲ್ಲೇ ತಂದ ಸೋಂದಾರ ಸಂಗ್ರಹದಲ್ಲಿ ಇಟ್ಟಿರೋದೆಲ್ಲ ಬೇರೆ ಬೇರೆ ಮನೇಲಿ. ಹ್ಞೂ ಎಲ್ಲ ತಂದ ಇಟ್ಟಿದಾರೆ ರೀ ಅವನು. ಓ ಏನು ಸರ್, ಇಲ್ಲಿ ಹಳೆ ಮನೆಗಳೆಲ್ಲ ನೋಡ್ಬಾರ್ದಲ್ಲ ಅಜ್ಜಾರೆ? ಇವು ಹಳೆ ಮನೆಗಳು ನೋಡ್ರಿ, ಇದು ಬಿದ್ದದ್ ನೋಡ್ರಿ. ಇಲ್ಲಿ ಈ ಕಡೆ ಸೈಡು ಸ್ವಲ್ಪ ಹಳೆ ಮನೆಗಳು ಉಳಿಸ್ಕೊಂಡಿದ್ದಾರೆ. ಹ್ಞೂ ರೀ, ಹಂಚಿನ ಮನೆ, ಹಳೆ ಮನೆ ಎಲ್ಲ. ತುಂಬಾ ದೂರ ಹೋಗ್ಬೇಕಾ? ಇಲ್ಲೇ ರೀ. ನಿಮ್ಮ ವಂಶಸ್ಥರಂತ ಎಲ್ಲ ಒಪ್ಕೊಂಡಿದ್ದಾರೆ. ಹ್ಞೂ ರೀ, ಇಲ್ಲಿಂದ ರೀ ಇಲ್ಲಿ ಮಠ ಹುಚ್ಚ ಇಷ್ಟ ಬರ್ರಿ. ಹೊಸದಾಗಿ ಪೇಂಟ್ ಎಲ್ಲ ಹೊಡ್ಕೊಂಡಿದ್ದೀರಾ? ಹ್ಞೂ. ಓ ಮಣ್ಣಿನ ಮನೆ ಕೆಳಗಡೆ ಮಾತ್ರ? ಹ್ಞೂ ರೀ. ಇದನ್ನ ಮಾತ್ರ ಇದು ಮಾಡಿದ್ದೀರಾ? ಹ್ಞೂ ರೀ. ಓ ಇದು ಅವಾಗಿಂದೇ ಬಾಗ್ಲು? ಹ್ಞೂ ಅವಾಗಿಂದ ರೀ. ಈಗ ಹಿಂದಗಡೆ ಹೆಚ್ಚಿದೇವ್ರಿ ಇದು. ಇದು ಹಿಂದಗಡೆ ರೀ, ಅದು ಇದು ಹಳಿ ಬಾಗಿಲು ರೀ. ಓ ಇದು ಹಳೆ ಬಾಗಿಲು. ಹ್ಞೂ ರೀ. ಬರ್ರಿ ನಡೀತಾ ಬರ್ರಿ. ಅಲ್ಲೇ ಇರ್ತಾರೆ, ಯಾರು ಮುರಿದ್ರಿ ತೆಗೆದಿಟ್ಟಾರ್ರಿ. ಹೇಳ್ರಿ. ಹ್ಞೂ ರೀ. ಬರ್ರಿ ನೋಡಿ, ಇದು ಹಿಂಗೆ ನೋಡ್ರಿ. ಇಲ್ಲ ಲೈಟ್ ಹಚ್ಚವ ಇಲ್ಲಿ. ಇದೇನಿದು ಅಜ್ಜರೆ? ಯಾವ್ದಾರ ಇವು ಬಿಸುಕಲ್ರಿ. ಓ ಹಿಂದಿನ ಕಾಲದ? ಹ್ಞೂ ಹಿಂದಿನ ಕಾಲದಾಗ ನೋಡ್ರಿ, ಬೀಸುದ್ರಿ ಅವಾಗ. ಓ ಇಲ್ಲೆಲ್ಲ ನೇಗ್ಲಿ ಇಡ್ತಾ ಇದ್ದಿದ್ದು? ಹ್ಞೂ. ಓ ನೀವು ಇವಾಗ್ಲೂ ಇಟ್ಕೊಂಡಿದ್ದೀರಿ? ನಾವು ಹ್ಞೂ ರೀ. ಇದೇನಿದು ಕಬ್ಬಿಣದ್ದು? ಕಬ್ಬಿನ ತಂತ್ಯಾಡ್ರಿ. ಮೇಲೆಲ್ಲ ಅಂಚೆಲ್ಲ ಹಂಗೇನೆ ಇದೆ? ಹ್ಞೂ ಹಂಗೆ ಐತ್ರಿ. ಇದೇ ಬ್ಯಾಟ್ರಿ ಚಿಕ್ಕಬಾಟ್ರಿ. ಹ್ಞೂ ಹೇಳ್ರಿ ಅನ್ಸದಾವ್ರಿ. ಓಕೆ. ಹ್ಞೂ ಇದೇ ಲಾಸ್ಟಾ? ಹ್ಞೂ ಇಲ್ಲಿ ಅಲ್ಲಿ ಮಠ ಆತ್ರಿ. ಇಲ್ಲೇ ಇವ್ರು ಅಂತಂಬ್ರ ಪಾಲ್ ಮಾಡಿ ಇದನ್ನು ಕಟ್ಕೊಂಡಾರ. ಆಚೆಗಡೆ ಅವರು ಈಚೆಗಡೆ ಇವರು ಅಂತೇಳಿ ದನ ಇರ್ತಾವ್ರಿ. ಓ ದನಗಳದ್ದು ಇದು ಮಾಡಿಬಿಟ್ರಿ? ಹ್ಞೂ ರೀ. ಇವ್ರು ನಮ್ಮ ಕಾಕನ ಮಕ್ಕಳು ರೀ, ಇವ್ರು 3 ಮಂದಿ ಇದಾರೆ. ನಮಸ್ಕಾರ. ಎಲ್ಲರೂ ಕೃಷಿನೇ ಮಾಡೋದು? ಹ್ಞೂ ರೀ ಎಲ್ಲರೂ. ಓಕೆ, ಮನೆ ಒಳಗಡೆ ನೋಡೋಣ ಬನ್ನಿ. ನಡ್ಸಿ ನಡ್ಸಿ. ಈ ಬಾಗ್ಲು ನನ್ಗೊಂದು ಎರಡು ತರ ಬರ್ತಾ ಇದೆ. ಒಂದು ನಿಮಿಷ. ಈ ಎಲ್ಲ ಪ್ಯಾಕಿಂಗ್ ಮಾಡೋದು ತೋರಿಸಿ. ಹಗಲ್ ಐತ್ರಿ ಅಲ್ಲಿ ಹಗಲ್. ಹ್ಞೂ ರೀ ಅದ ರೀ. ಹ್ಞೂ ರೀ. ಓ ಈ ಥರ? ಹ್ಞೂ ರೀ ಹಂಗೆ ಇಷ್ಟುದ? ಹ್ಞೂ ರೀ ಅದಕ್ಕೆ ಹಾಕೋದ್ರಿ. ಹುಡುಗರು ಬಾಡ್ರಿ ಅವಾಗ. ಎಳೆದ್ರು ಬರ್ತಾ ಇಲ್ವಲ್ಲ? ಗಟ್ಟಾಗಿ ಕುಂತ್ರಿ. ಗಟ್ಟಿ ಇದೆ. ಎಳೆದ್ರು ಬರ್ತಾ ಇಲ್ವಾ ಸರ್? ಬರ್ದಲ್ರಿ ಸರ್. ನಾವಿವಾಗ ಮನೆಗಳಿಗೆ ಇದೊಂದೇ ಬಾಗ್ಲು ಮಾಡಿಸ್ತೀವಿ. ಇಲ್ಲಿ ನೋಡಿ, ಇವಾಗ ಸೈಡ್ಗೂ ಮಾಡಿಸಿದ್ದಾರೆ. ಹ್ಞೂ ಮತ್ತೆ ಇದು ಗಟ್ಟಿ ಮುಟ್ರಿ. ಇಲ್ಲಿ ಎಲ್ಲಿ ಜಾಗ ಕೊಟ್ಟಿದ್ದಾರೆ ಇಲ್ಲಿ ಒಳಗಡೆ ಇರೋದಕ್ಕೆ? ಗೋಡ್ಯಾಗ ತೂತಾ ಇರ್ತಾವ್ರಿ.
ಇದ್ರ ಮೇಲೆ ಹಂಚ್ ಹಾಕಿರೋದು. ಅದ್ರ ಮ್ಯಾಲ ಹಂಚ್ರಿ. ಓ ಇವೆಲ್ಲ ಅವಾಗಿಂದೇನಾ? ಅವಾಗಿಂದ ರೀ. ಇಲ್ಲೇನ್ ಜಾಗ ಇದೆ? ಇಲ್ಲೇನ್ ಇಟ್ಕೊಂಡಿದ್ದೀರಾ? ಇಲ್ಲಿ ಆಟ್ರಿ ಇದ. ಆಟ ಕಟ್ಟಿಗೆ ಅದು ಅವ್ರೆಲ್ಲ ರೂಮ್ ಆಗಿರ್ಬೋದು. ಕಲ್ಲಿಂದು ಕಲ್ಲಿನ ಚಾವಡಿ ಕುತ್ಕೊಂಡ್ ಮಾತಾಡೋ ಅಂತದ್ದು ಇಲ್ಲಿ. ಅವಾಗ ಸೋಫಾ ಏನು ಇಲ್ರಿ. ಕತೆ ಮಾಡೋದು. ಇದು ಈ ಸುಮ್ಮನೆ ಇಂಥ ಕಲ್ಲು ಹಾಕುದ್ರಿ ಅವಾಗದ ಒಳಗೆ ಹೋಗಿ ಎಲ್ಲ ಗೋಡೆಗಳು ಅದೇ ರೀತಿ. ದೊಡ್ಡ ಅಡಿಗೆ ಮನೆ. ಇಲ್ಲಿ ಅಡಿಗೆ ಮನೆ, ಹಳಿ ಅಡಿಗೆ ಮನೆ ರೀ ಅದ. 4 ಮಂದಿ ಅಜ್ಜಾಗವ್ರಿ ಇವ್ರ. ಅಟ್ರು ಒಂದೊಂದು ಮೊದಲ ಅಟ್ರು ಕೂಡಿದ್ದಾಗೇನು ಅಡಿಗೆ ಮನೆ ರೀ. ಓ ಅದೇನಿದ್ದು ಗೂಡಿ ಇಟ್ಕೊಂಡಿದ್ದೀರಲ್ಲ? ಅದ್ರಾಗ ಎಣ್ಣೆ ಅದು ಇಡುದ್ರಿ ಅದೇ. ಡೈನಿಂಗ್ ಸೆಟ್ ಇಟ್ಕೊಳ್ಳೋದಕ್ಕೆ ಅಂತ ಅವಾಗ ಮಾಡಿರೋದು. ಇಲ್ಲಿ ಇದೆಯಲ್ಲ, ಇದೇನಿದು ಅಂಡೆ ಇಟ್ಟಿದ್ದೀರಲ್ಲ? ಅದು ನೀರೊಲಿ ಮಾಡಿದ್ರೆ ನೀರ್ ಕಾಸಾಕ. ಅದು ಒಲಿ ಹೊಡೆದಿತ್ರ ತೆಗೆದು ಹೋಗಿದ್ದೇವ್ರಿ ಅದನ್ನ. ಓ ಹಂಗಾಗಿ ಎಲ್ಲಿ ಸ್ನಾನ ಮಾಡ್ಕೋತೀರಾ ಇವಾಗ? ಈಗ ಇಲ್ಲೇ ಕಾಸುದ್ರೆ ಇಲ್ಲೇ ಮಾಡೋದ್ರ ಜಾಕ. ಓ ಅಡ್ಗೆ ಮನೆ ಒಳಗಡೆನೆ ಬಸ್ಲ ಮನೆ ಇದ್ದಿದ್ದು? ಮತ್ತೆ ಹಿಡಕ್ರಿ ಮನೆ ರೀ 3 ಮಂದಿ ಇದೇವ್ರಿ ಇದ್ರಾಗ. ಪೆಟ್ಕಿ ಎಲ್ಲ ಇಟ್ಟಿದ್ದೀರಲ್ಲ, ಪೆಟ್ಕಿಲಿ ಏನ್ ಇಟ್ಟಿದ್ದೀರಾ? ಬೀಗ ಹಾಕ್ಬಿಟ್ಟಿದ್ದೀರಾ? ಟ್ರಂಕ್ ರೀ ಅದ ಹಂಗ ಕಿಲಿ ಮಾಡ್ನ್ಯಾಂಗ ಮಾಡ್ಯಾರ್ರಿ ಅದನ್ನ. ಹಳೆ ಕಾಲದ್ದು ಕದಾನು ಇಲ್ಲ ಏನು ಇಲ್ರಿ, ಹಂಗ ಐತ್ರಿ. ದೇವ್ರ ಇಟ್ಟಾಕ್ ಮಾಡಿದ್ರಿ. ಓ ದೇವ್ರ ಇಟ್ಟಕ್ ಅವಾಗ್ಲೇನೆ ಮಾಡಿದ್ದು. ಹ್ಞೂನ್ರಿ. ಓಕೆ ಇದೇನಿದು ಕುಡ್ಲು ಈ ತರ ಇದೆಯಲ್ಲ, ಇಲ್ಲಿ ಸಿಕ್ಸಿದಿರಲ್ಲ? ಕುಡ್ಗೋಲ್ರಿ. ಅದನ್ನ ಬಿಚ್ಚಕ್ ಆಗಲ್ಲ, ಬರ್ತೈತಲ್ರಿ ಹಿಂಗಿದ್ದು. ಓಕೆ ಏನಾದ್ರೂ ನ್ಯಾತಕೊಳಕ್ ಹಿಂಗ್ ಇಟ್ಟಿರೋದ? ಓಕೆ ಓಕೆ ಸಪ್ರೇಟ್ ಮಾಡ್ಕೊಂಡಿದ್ದೀರಾ ಇವಾಗ? ಮಾಡ್ಕೊಂಡೇವ್ರಿ. ಓ ಮೇಲೆ ನೋಡ್ಬೋದು ಇವಾಗ. ಓ ಅಲ್ಲಿ ಮರ ನೆತಾಕಿದ್ರಲ್ಲ, ಯಾಕೆ ಹತ್ಬೋದ ಅಲ್ಲಿ? ಹಾಕಿದೇವ್ರಿ. ಇದು ಕಾಳು, ಇದು ಬಿಳಿ ಹುಳಿ ಅಂತ ಹೇಳದ? ಇಷ್ಟೊಂದು ಹೊಡ್ಕೊಂಡಿದ್ರಲ್ಲ, ಮಾರಕ್ ಇಟ್ಕೊಂಡಿರೋದ? ಹೊಲ್ಲಾಗಿಂದ ಒಕ್ಕೊಂಡ್ ತಂದ್ ಇಟ್ಕೊಂಡೇವ್ರಿ. ಇದನ್ನ ಏನ್ ಮಾಡ್ತೀರಾ ಇವಾಗ? ಅಲ್ಲ ಇಲ್ಲೇ ಇಟ್ಕೊಂಡ್ ಮಾರದ? ಇಲ್ಲೇ ಹೋಯ್ತಾರ್ರಿ. ಯಾರ ನಿಮ್ಮನೇಲಿ ಇದಿಲ್ವಾ ಹಾಗೆ? ಹಾಗೆ ಮಾಡಿಲ್ಲ? ಹಾಗೆ ಅಲ್ಲಿ ಐತ್ರಿ, ತೆಳಗೆಲ್ಲ ಹೋಗುದವ್ರಿ. ಅವು ಮನ್ಯಾಗಿಲ್ರಿ, ಹಾಗೆ ಆಗಿದಾವ್ರಿ. ಊರ್ ಹೊರಗದಾವ್ರಿ. ಹಾಗೆ ಇಲ್ಲೇ ಒಂದ್ ನೋಡ್ರಿ. ಈಗ ರಾಕ್ ಮಾಡ್ಕೊಂಡೇವ್ರಿ. ದನ ಕಟ್ಟಾಕಕ್ ಮಾಡಿದ್ದ? ಮೊಟ್ರು ಕೂಡಿದಾಗ ನಾವು ಬೇರೆ ಅಡಿಗೆ ಮಾಡ್ಕೋದು ಇದನ್ನ ಮಾಡ್ಕೊಂಡೇವ್ರಿ. ದನ ಹಾಕಿರಿಟ್ಟು ಇಲ್ಲ ಚೆನ್ನಾಗಿದೆ, ಹಳೆ ಅಡಿಗೆ ಮನೆ ಆದ್ರೂ ಕೂಡ ಚೆನ್ನಾಗಿದೆ, ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಓ ಕಲ್ಲಿಂದ ಎಲ್ಲ ಇದ್ ಮಾಡಿದಿರಾ? ಇವಾಗ ಟೈಲ್ಸ್ ಹಾಕ್ತಿವಿ ಆದ್ರೆ ನೀವು ಕಲ್ಲು. ಶೀತ ಆಗಲ್ವಾ? ಮಾಡಬೇಕಲ್ರಿ ಮೇಡಮ್, ಹಳ್ಳಿ ಜೀವನ. ಇದೆಲ್ಲ ನೀವ್ ಇವಾಗ ಮಾಡ್ಕೊಂಡಿರೋದು? ಇದೆಲ್ಲ ಓಪನ್ ಇತ್ತು? ದನ ಕಟ್ಟಾಕ್ರಿ. ಇಲ್ಲಿ ಗಾಳಿ ಹಾಕೋದು ಮೇಡಮ್. ಇಲ್ಲಿ ಎತ್ತಿನ ಗಾಡಿಗೆ ಎಷ್ಟು ಗಟ್ಟಿ ಇದೆ ಇದು. ಓ ದೇವ. ಹೊಸ ಮನೆ ನೋಡೋಣ. ತಂದೆ ತಾಯಿ ನಿಮ್ಮ ತಂದೆಯವರು ಏನೋ ಇದೆ ಅಂದ್ರಲ್ಲ, ಬುರ್ಜಿ ಏನೋ ಇದೆ ಅಂದ್ರಲ್ಲ? ಓ ಹಳೆ ಕಾಲದ್ದು ಮರದ ತೊಟ್ಲು. ಮಂತ್ರಿ ಸರ್ದಾರ್ ಕಾಲದ ಅಥವಾ ಇತ್ತೀಚಿಂದ? ನಮ್ಮ ಮಕ್ಕಳ ಹಾಳಿದೊಂದು ಉಳ್ದತ್ ನೋಡ್ರಿ. ಅದು ನಮ್ಮ ಮನ್ಯಾಗ ಬಡಿ ಮಾಡಿ ಮುರ್ತಿರಿ. ಅದ ಒಂದಿಷ್ಟು ಉದ್ದ ಬಡಿಗೆ ಇರ್ತದ್ರಿ, ಅದಕ್ಕ ಸಿಕ್ಸಿರ್ತಾರೆ. ಅದು ಬರಿಚಿ ಯುದ್ಧದೊಳಗ ಶತ್ರುನ ಮೇಲೆ ಹಲ್ಲೆ ಮಾಡಾಕ್ರಿ. ಅದು ಹೆಂಗ್ ಸರ್ ತೋರ್ಸಿ? ಅದು ಯುದ್ಧದಲ್ಲಿ ಇದು ದೊಡ್ಡ ಒಂದು ಕೋಲ ಇರ್ತದ್ರಿ. ಇದು ಮುರಿತ್ರಿ. ಅದ ಇಷ್ಟ ಇರ್ತದಲ್ರಿ. ಅವರು ಖಡ್ಗದಿಂದ ಹಿಂಗೇನ್ ಹಿಂಗ್ ಯುದ್ಧ ಮಾಡ್ತಿರ್ಕೊಂಡ್ ಬರ್ತಾರಲ್ರಿ. ಅರಮನೆ ಮುಂದೆ ಎಲ್ಲ ಇವರೆಲ್ಲ ನಿಂತ್ಕೊಂಡದ್ದಕ್ಕೂ ಇರ್ತದ್ರಿ. ಕಿತ್ತೂರು ಸಂಸ್ಥಾನದೊಳಗ ರಾಜಣ್ಣನ ಬಿಟ್ರೆ ಪ್ರಮುಖವಾದಂತ ಹುದ್ದೆ ಈ ಸರ್ದಾರದ ಹುದ್ದೆ. ಸರ್ದಾರ್ ಅವರು ಬಳಸ್ತಕ್ಕಂತ ಬರ್ಚಿ ಇದು. ನಮ್ಮಾಜಿ ಇವರ ಮಾರ್ಗದರ್ಶನ ಇಲ್ಲದೆ ಯಾವುದೇ ನಿರ್ಣಯಗಳನ್ನು ತಗೋತಿರ್ಕಿಲ್ಲ. ತ್ರಾಸ ಆಗತ್ತೆ ಎಂದು ದೇಶ ರಕ್ಷಣೆ ಮಾಡಿಕೊಳ್ಳದೆ ಕೈಕಟ್ಟಿ ಕುಳಿತುಕೊಳ್ಳಲು ಸಾಧ್ಯವೇ ತಾಯಿ? ಬಾಳಿದರೆ ಸ್ವತಂತ್ರವಾಗಿ ಬದುಕಬೇಕು, ಇಲ್ಲವೇ ಯುದ್ಧದಲ್ಲಿ ಹೋರಾಡಿ ಮಡಿದು ವೀರ ಸ್ವರ್ಗ ಸೇರಬೇಕು. ಹೌದು ತಾಯಿ ರಾಯಣ್ಣ, ಈ ಯುದ್ಧ ತಾಯಿನಾಡ ಮಾನ ಕಾಪಾಡುವ ಯುದ್ಧ. ಕನ್ನಡಿಗರು ಸ್ವಾತಂತ್ರ್ಯ ಪ್ರಿಯರು ಎಂದು ಲೋಕಕ್ಕೆ ಸಾರೋಣ.
ಕರೆ ಮಾತಾಡಿದ್ರಿ ಸರ್. ಯುದ್ಧದೊಳಗೆ ಇದು ಅಸ್ತ್ರ ಆಗಿದ್ರು. ಇದರಲ್ಲಿ ಸೈನಿಕರೆಲ್ಲ ಹಿಂಗ್ ಇಟ್ಕೊಂಡು ಹಿಂಗ್ ಓಡೋಗ್ತಾ ಇರ್ತಾರೆ. ಒಗೆಯೋದು ಎಷ್ಟು ಶಾರ್ಪ್ ಇದೆ ಸರ್. ಇಷ್ಟು ವರ್ಷ ಅದು ತುಕ್ಕಿಡ್ದಿಲ್ಲ ನೋಡಿ. ಎಲ್ಲ ಜಂಗ್ ಹತ್ತಿದ್ರಿ. ಸರ್ ಇದೆಲ್ಲ ನಿಮ್ಮಲ್ಲೇ ಇತ್ತಾ? ಇನ್ನ ಒಂದಿತ್ರಿ ಅದು ಹೋದ್ರಿ ಅದ ಅಂದ್ರೆ ನಿಮ್ ಮನೇಲಿ ಅಗಿಬೇಕಾ ಸಿಕ್ಕಿದ ಅಥವಾ ಮನೆ ಒಳಗಡೆನೆ ಇತ್ತ? ಏನ್ರಿ ನಾವು ಇದು ನಮ್ಮ ಮನೆ ಕತ್ತಿವ್ರಿ. ಮನ್ಯಾಗ ಇದ್ದಿದ್ದ ಕಿತ್ತೂರು ಸಂಸ್ಥಾನದೊಳಗೆ ಇವೆಲ್ಲ ಇದ್ದವ್ರಿ. ಯಾಡ್ ಇದ್ದವ್ರಿ ಅವ. ಒಂದು ಅವ್ ನಮ್ ತಮ್ಮಗಳ ಪಾಲ್ಗೆ ಐತಿ ಅವ್ರು ಉತ್ಕೊಂಡ್ರ ನೀವೊಂದ್ ಇಟ್ಕೊರಿ ಅಂತ ಹೇಳಿ ಅಲ್ಲಿ ಇಟ್ಕೊಂಡಾರ ಏನ್ ಮಾಡಿದಾರ ಕೊಟ್ರಿ ಅವ್ರು. ಹಾಗಾದ್ರೆ ವೀರಣ್ಣ ಅವ್ರು ಬಳಸ್ತಾ ಇದ್ದಿದ್ದು ಬಳಸ್ತಾ ಇದ್ದ ವೀರಪ್ಪ ಸರ್ದಾರ್ ಅವರು ಬಳಸ್ತಕ್ಕಂತ ಬರ್ಚಿ ಇದು ಮಂತ್ರಿಗಳು. ಕಿತ್ತೂರು ಸಂಸ್ಥಾನದೊಳಗೆ ಈಗ ಸರ್ದಾರ್ ಪಾತ್ರ ಅತಿ ಅಮೂಲ್ಯವಾದದ್ರಿ. ಎಷ್ಟು ರಾಜರಿಗೆ ಎಷ್ಟು ಗೌರವ ಇತ್ತು, ಸರ್ದಾರಿಗೂ ಅಷ್ಟೇ ಗೌರವ ಇತ್ತು. ಯಾಕಂದ್ರೆ ರಾಜರ ನಂತರ ಸ್ಥಾನ ಇರ್ತಕ್ಕಂಥದ್ದು ಸರ್ದಾರಿಗೆ. ಸರ್ದಾರ್ ಅಂದ್ರೆ ಆ ಒಂದು ಮಂತ್ರಿ ಮಂಡಲದ ಸದಸ್ಯರಿಗೆ ಸರ್ದಾರ್ ಅಂತ ಬಿರುದು ಕೊಡ್ತಿದ್ರು ಅವರು. ಅವರು ಆಯಾ ಒಂದು ಇಲಾಖೆಯ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ರು. ಅವರು ಈ ಇವರು ಯುದ್ಧದ ಸಂದರ್ಭದೊಳಗ ಒಂದೊಂದು ದಳದ ನಾಯಕತ್ವವನ್ನು ವಹಿಸ್ಕೊತಾ ಇದ್ರು ಅವರು. ಮಂತ್ರಿಗಳು ಯುದ್ಧ ಸಮಯದಲ್ಲಿ ಹೊರಗಡೆ ಹೋಗ್ತಾ ಇದ್ರು. ರಾಜನ ಜೊತೆ ಯುದ್ಧ ತಿಳಿಬೇಕಾಗಿತ್ತು ಅವರು. ಇಳಿದ್ರ ಜೊತೆಗೆ ಮೇಡಮ್ ಏನಾಗ್ತಾ ಇತ್ತಂದ್ರೆ ಇವರು ಅತಿ ಪ್ರಮುಖವಾದ ಪಾತ್ರ ವಹಿಸ್ತಾ ಇದ್ರು. ರಾಜನ ಸಂರಕ್ಷಣೆ ಮಾಡ್ಕೋಬೇಕು, ಜೊತೆಗೆ ಶತ್ರುಗಳ ಜೊತೆ ಹೋರಾಟ ಮಾಡಬೇಕು. ಈಗ ನಾವು ಚದರಂಗ ಆಟ ಆಡ್ತಿರ್ತೇವಲ್ರಿ, ಯಾವ ರೀತಿ ಮಂತ್ರಿಗಳು ಆ ರಾಜನನ್ನ ಸಂರಕ್ಷಣೆ ಮಾಡ್ಕೊಂತು ಶತ್ರುಗಳ ಮೇಲೆ ಅಟ್ಯಾಕ್ ಮಾಡ್ತಾರಲ್ಲ, ಅದೇ ರೀತಿ ಅದೇ ಪಾತ್ರವನ್ನ ಈ ಸರ್ದಾರದವರು ಮಾಡ್ತಾ ಇದ್ರು. ಪ್ರತಿಯೊಂದು ಯುದ್ಧದೊಳಗೂ ಎಷ್ಟು ಸರ್ದಾರ ಎಷ್ಟು ಒಂದು ಚಾಣಾಕ್ಷತೆಯಿಂದ ಒಂದು ಯುದ್ಧ ಮಾಡ್ತಾರ, ಆ ಯುದ್ಧದ ಒಂದು ಫಲಿತಾಂಶ ಆ ಸರ್ದಾರ ಹೋರಾಟ ಮೇಲೆ ಇರ್ತಿತ್ತು. ಸಿನಿಮಾದಲ್ಲಿ ತೋರಿಸ್ತಾ ಇರ್ತಾರಲ್ಲ, ಇವಾಗ ನಾವು ಸಿನಿಮಾ ಎಲ್ಲ ನೋಡಿ ಬೆಳೆದವರು, ನಮ್ಮ ಜನರೇಷನ್ ಆಗಿರ್ಬೋದು, ಇವಾಗಿನ ಜನರೇಷನ್, ಮಂತ್ರಿಗಳೇನೋ ಅರಮನೆಯಲ್ಲಿ ಕುತ್ಕೊಂಡು ಆಡಳಿತ ಮಾಡ್ತಾ ಇರ್ತಾರೆ, ಆರಾಮಾಗಿರ್ತಾರೆ, ಯುದ್ಧಕ್ಕೆ ಹೋಗಲ್ಲ ಅಂತ. ನೀವ್ ಹೇಳೋ ಪ್ರಕಾರ ಮಂತ್ರಿಗಳು ಯುದ್ಧಕ್ಕೆ ಹೋಗ್ತಾ ಇದ್ರು. ರಾಜನಿಗಿಂತ ಹೊರದ್ರ ಹೋಗುವಾಗ ಅಂದ್ರ ಹಿಂಗ ಅಲ್ಲಿ ಬಾಗಿಲದಾವ್ರಿ, ಬಾಗಿಲಲ್ಲಿ ಇವರು ಮದ್ದ ಸುರಿದಾರ್ರಿ. ಮದ್ ಸುರಿದ ಪೇಟಿಗೆನ ಹಂಗಾರ ಮದ್ ಸುರಿದಾರ ಅಂತ ಹೇಳಾಕ್ ಹೋಗಿ ಹಿಂಗ್ ಹೋದಾಗ ಈ ಬಾಗಿಲೇ ಹೋದಾಗ ಅಲ್ಲೇ ಹೊಡ್ತಾ ಇದ್ರಿ. ಇವರಿಗೆ ಬಂದಿರತಕ್ಕಂತ ಕಥೆ ಮೂಲಕ ಇವರು ಹೇಳ್ತಾ ಇದ್ದಾರೆ. ಆದ್ರೆ ಸರ್ಕಾರಿ ದಾಖಲಾತಿಗಳ ಪ್ರಕಾರ ಸರ್ದಾರು ಪ್ರಾಮುಖ್ಯತೆ ಏನು ಕಿತ್ತೂರು ಸಂಸ್ಥಾನದಲ್ಲಿ, ಅವ್ರ ಚರಿತ್ರೆ ಏನು? ಮೇಡಮ್, ಸರ್ದಾರರು ಅಂದ್ಬಿಟ್ರೆ ಕಿತ್ತೂರು ಸಂಸ್ಥಾನದೊಳಗೆ ರಾಜಣ್ಣನ ಬಿಟ್ಟರೆ ಪ್ರಮುಖವಾದಂಥ ಹುದ್ದೆ ಈ ಸರ್ದಾರದ ಹುದ್ದೆ. ಸೈನಿಕರ ಉಸ್ತುವಾರಿ ನೋಡ್ತಕ್ಕಂಥದ್ದು, ಕಿತ್ತೂರು ಸಂಸ್ಥಾನದ ಇಡೀ ಆಡಳಿತ ವ್ಯವಸ್ಥೆಯನ್ನು ನೋಡ್ಕೊಳ್ತಕ್ಕಂಥದ್ದು, ಕಂದಾಯ ವಸೂಲಿ ಮಾಡ್ತಕ್ಕಂಥದ್ದು, ಮತ್ತು ಬೇರೆ ರಾಜ್ಯರ ಜೊತೆ ಒಂದು ವ್ಯಾವಹಾರಿಕ ಸಂಬಂಧವನ್ನು ಕುದುರಿಸುವಂಥದ್ದು, ಆಮೇಲೆ ಅವರ ಜೊತೆ ಒಂದು ಯುದ್ಧದ ಸಂದರ್ಭದಾಗಿರ್ಬೋದು ಅಥವಾ ಸಂದಿಗ್ಧ ಪರಿಸ್ಥಿತಿ ಒಳಗೆ ಅವರ ಸಹಾಯ ಸಹಕಾರನ ತೊಗೊಳ್ಳೋದಾಗಿರ್ತಕ್ಕಂಥದ್ದು, ಆಮೇಲೆ ಯಾವುದರ ಜೊತೆ ಒಪ್ಪಂದ ಮಾಡಬೇಕಾದ್ರೆ ಅದು ಪೂರ್ವವಾಗಿ ಯಾವ ರೀತಿ ನಾವು ಒಪ್ಪಂದ ಮಾಡ್ಕೋಬೇಕು, ಏನು ಹಿನ್ನೆಲೆ ಇಟ್ಕೋಬೇಕು, ಎಲ್ಲದ್ರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು, ಅದ್ರ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ತೊಗೊಳ್ತಕ್ಕಂಥದ್ದು, ಅದನ್ನು ರಾಜನಿಗೆ ಒಪ್ಪಿಸ್ತಕ್ಕಂಥದ್ದು, ಇವು ಸರ್ದಾರರ ಪ್ರಮುಖ ಹೊಣೆಗಾರಿಕೆಗಳು. ಡೈರೆಕ್ಟ್ ಆಗಿ ಪ್ರಜೆಗಳ ಮೀಟ್ ಆಗಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಹುದ್ದೆಗಳು ಸೃಷ್ಟಿ ಮಾಡಿದ್ರು. ಅವರು ಈ ಸರ್ದಾರ್ ಏನು ಮಾಡ್ತಾಯಿದ್ರು, ಜನಸಂಪರ್ಕ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾಯಿದ್ರು. ಆಮೇಲೆ ಅವರಿಗೆ ಕೊಟ್ಟಿರ್ತಕ್ಕಂಥ ಒಂದು ಇಲಾಖೆಯ ಜವಾಬ್ದಾರಿಯನ್ನು ಅವರು ನಿಭಾಯಿಸ್ತಾ ಇದ್ರು. ಜೊತೆಗೆ ಆ ಯುದ್ಧದ ಸಂದರ್ಭದೊಳಗೆ ರಾಜನಿಗಿಂತ ಮೊದಲು ಯುದ್ಧ ರಂಗ ಭೂಮಿಗೆ ಇಳಿತಕ್ಕಂಥವರೇ ಸರ್ದಾರರು, ಮಂತ್ರಿ ಮಹೋದಯರು. ರಾಜನ್ಕಿಂತ ಮುಂಚೆ ಇವರೇ ಇದು ರಣರಂಗಕ್ಕೆ ಇಳಿತಕ್ಕಂಥವ್ರು. ರಾಜನನ್ನು ಸಂರಕ್ಷಣೆ ಮಾಡೋದ್ರ ಜೊತೆಗೆ ಶತ್ರುವಿನ ಮೇಲೆ ದಾಳಿ ಮಾಡ್ತಕ್ಕಂಥ ಮುಖ್ಯ ಜವಾಬ್ದಾರಿ ಮತ್ತು ಸೈನಿಕರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು. ಯಾವ ರೀತಿ ದಾಳಿ ಮಾಡಬೇಕು, ಏನು ಮಾಡಬೇಕು, ನಾವು ಶಸ್ತ್ರಾಸ್ತ್ರ ಪೂರೈಸಿ ಹೆಂಗೆ ಮಾಡಬೇಕು, ಎಲ್ಲ ಉಸ್ತುವಾರಿಯನ್ನು ನೋಡ್ಕೊಳ್ತಕ್ಕಂಥದ್ದು ಈ ಮಂತ್ರಿ ಮಂಡಲದ ಒಂದು ಜವಾಬ್ದಾರಿ ಆಗಿತ್ತು. ಪೂರ್ತಿ ಸಂಪೂರ್ಣವಾದಂಥ ಜವಾಬ್ದಾರಿ. ಈ ಮಾರ್ಗದರ್ಶನ ಮಾಡೋದಲ್ಲದೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನು ಪೂರೈಸೋದಾಗಲಿ, ಮದ್ದು ಗುಂಡುಗಳನ್ನು ಪೂರೈಸೋದಾಗಲಿ ಎಲ್ಲವನ್ನೂ ಮಾಡ್ತಾಯಿದ್ರು. ಉಸ್ತುವಾರಿ ಈ ಸರ್ದಾರರೇ ನೋಡ್ಕೊಳ್ತಾ ಇದ್ರು. ಅಂಥವ್ರು ಒಂದು ಕಿತ್ತೂರು ಸಂಸ್ಥಾನಗಳಿಗೆ ಒಂದು 8-10 ಜನ ಇದ್ರು ಅವರು. ಓಕೆ, ಇವರು ಫ್ಯಾಮಿಲಿಯವ್ರು ಬರ್ತಾರಲ್ಲ, ಇವರು ಯಾವಾಗ ಸರ್ದಾರ್ ಆಗಿದ್ರು? ವೀರಪ್ಪ ದೇಸಾಯಿ ಅವರ ಕಾಲದೊಳಗೆ ಮಣಿತನದಿಂದನೇ ಇವರು ಸರ್ದಾರಕ್ಕೆ ಈ ಮಣಿತನಕ್ಕೆ ಇರ್ತದ್ರಿ, ನಾವು ಒಂದು ಓದಿದ ಪ್ರಕಾರ. ಆಮೇಲೆ ಮಲ್ಸರ್ಜರ್ ಕಾಲದೊಳಗೂ ಇವರು ಸರ್ದಾರಿಕೆ ಏನು ಮಾಡ್ತಿರ್ತಾರೋ. ಆಮೇಲೆ ಶಿವಲಿಂಗ ರುದ್ರ ಸರ್ಜರ ಕಾಲದೊಳಗೂ ಇವರು ಸರ್ದಾರಾಗಿರ್ತಾರೆ ಮತ್ತು ಹಿರಿಯರಾಗಿರ್ತಾರೆ, ಅನುಭವಿಗಳಾಗಿರ್ತಾರೆ ಇವರು. ಮತ್ತು ಸರ್ದಾರ್ ಗುರುಸಿದ್ದಪ್ಪನವರು ಹಿರಿಯ ಜೀವಗಳಿವು.
ಚೆನ್ನಮ್ಮಾಜಿ ಇವರ ಮಾರ್ಗದರ್ಶನ ಇಲ್ಲದೆ ಯಾವುದೇ ನಿರ್ಣಯಗಳನ್ನು ತಗೋತಿರ್ಕಿಲ್ಲ. ಇವಾಗ ಸರ್ದಾರು ಹಿಂದಿನ ತಲೆಮಾರು ಇರುತ್ತಲ್ಲ ಕಂಟಿನ್ಯೂ ಆಗಿ ಮುಂದಿನ ಜನರೇಷನ್ ಅವ್ರ ಫ್ಯಾಮಿಲಿ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಆ ಹುದ್ದೆನ. ಹೌದು, ಇದು ಸರ್ದಾರ್ ಯಾವ ರೀತಿ ರಾಜನ ಹುದ್ದೆ ವಂಶ ಪಾರಂಪರ್ಯವಾಗಿ ಮುಂದುವರಿತೈತಲ್ಲ, ಮಂತ್ರಿ ಹುದ್ದೆನೂ ವಂಶ ಪಾರಂಪರ್ಯವಾಗಿ ಮುಂದುವರಿತಾ ಇದ್ವು. ಆ ಒಂದು ಮನೆತನದೊಳಗೆ ಆ ರೀತಿ ಅರ್ಹತೆ ಇರಲಿಲ್ಲ ಅಂತಂದ್ರೆ ಬೇರೆದವ್ರು ನೇಮಿಸಿಕೊಳ್ಳುವಂಥ ಸುಪ್ರೀಂ ಅಧಿಕಾರ ರಾಜನಿಗಿತ್ತು. ಓಕೆ, ಇವರ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಮಂತ್ರಿಮಂಡಲದಲ್ಲಿ ಇದ್ರು ಅಂದ್ರೆ ಜನರೇಷನ್ ವೈಸ್? ಈಗ ನಮಗೆ ಸಿಕ್ಕಿರ್ತಕ್ಕಂಥ ದಾಖಲಾತಿಗಳ ಪ್ರಕಾರ ಸರ್ದಾರ್ ವೀರಪ್ಪನವ್ರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕದ್ರಿ. ಸರ್ದಾರ್ ವೀರಪ್ಪನವರು ಈ ಕುಟುಂಬದವರು, ಈ ಮನೆತನದವರು, ಈ ಊರಿನವರು ಅನ್ನೋದ್ರ ಬಗ್ಗೆ ನಮಗೆ ದಾಖಲೆ ಇದೆ. ಅದರ ದುರ್ದೈವಶಾತ್ ಇವರ ಹತ್ತಿರ ಏನಿದೆ ಅಂದರೆ ಯಾವುದೇ ಕಂದಾಯ ದಾಖಲಾತಿಗಳು ಇಲ್ಲ. ಅಂದ್ರೆ ಮಂತ್ರಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇವಾಗ ಒಬ್ಬ ಸೈನಿಕರಿಗೇನೆ ಒಂದು ಇನಾಮಾಗಿ ಜಮೀನ್ ಕೊಟ್ಟಿರ್ತಾರೆ. ಮಂತ್ರಿ ಅಂತ ಹೇಳಿದ್ರೆ ಎಷ್ಟು ಅದ್ದೂರಿ ವೈಭವವಾಗಿ ಜೀವನ ಮಾಡ್ತಿರ್ತಾರೆ. ಅವ್ರಿಗೊಂದು ಕನಿಷ್ಠ ಒಂದು ಊರಷ್ಟಾದ್ರೂ ಜಾಗ ಕೊಟ್ಟಿರ್ತಾರೆ. ಈಗ ಸರ್ದಾರ್ ವೀರಪ್ಪನವರಿಗೂ ಈ ಒಂದು ದೊಡ್ಡ ಹುದ್ದೆಯ ಜೊತೆಗೆ ದೊಡ್ಡದ ಒಂದು ಇನಾಮಿಕೆಯನ್ನು ಕೊಟ್ಟಿದ್ರು ಮೇಡಮ್ ಅವ್ರಿಗೆ. ಅದರ ದುರ್ದೈವಶಾತ್ ಏನು ಮಾಡಿದ್ರು ಅಂದರೆ ಯಾರು ಬ್ರಿಟಿಷರ ವಿರುದ್ಧ ಏನು ಹೋರಾಟ ಮಾಡಿದಾರಲ್ರಿ, ಆ ಕಿತ್ತೂರು ಸಂಸ್ಥಾನದವರು ಕೊಟ್ಟಿರ್ತಕ್ಕಂಥ ಭೂಮಿ ಇನಾಮನ್ನು ಅವರು ಬ್ರಿಟಿಷ್ ಸರ್ಕಾರ ಮುಟ್ಟುಗೋಲು ಹಾಕೊಂಡ್ಬಿಡ್ತೀರಿ. ಹಾಗಾಗಿ ಇವ್ರದ್ದು ಯಾವ ದಾಖಲಾತಿನೂ ಇಲ್ರಿ ಇವ್ರಿಗೆ. ಹಾಗಾದ್ರೆ ಅವರು ಖಾತೆನೇ ಚೇಂಜ್ ಮಾಡೋರು. ಖಾತೆ ಅಂದರೆ ಇವರಿಗೆ ಸರ್ವೆ ಮಾಡೋ ಕಾಲದೊಳಗೆ ಇವ್ರ ಭೂಮಿಯನ್ನು ಮುಟ್ಟುಗೋಲು ಹಾಕೊಂಡ್ಬಿಟ್ರು ಅವರು. ಅದು ಸರ್ಕಾರದ ಜಮೀನಾಗಿ ಹೋಗ್ಬಿಡ್ತು. ಇವರಿಗೆ ಅದನ್ನ ಬಡಬಗ್ಗರಿಗೆ ಬೇರೆದವರಿಗೆ ಹಂಚಿಬಿಟ್ರು. ಇವ್ರಿಗೆ ಜಮೀನನ್ನು ಕೊಡಲಿಲ್ಲ ಅವರು ಬ್ರಿಟಿಷ್. ಹಾಗಾಗಿ ಇವ್ರ ಮನೇಲಿ ಇವಾಗ ಜಮೀನು ಇಲ್ಲ. ಯಾಕಂದರೆ ಇವ್ರು ಈಗೇನೋ ದುಡಿದು ಏನೋ ಕೂಲಿನಲ್ಲಿ ಮಾಡಿ 1 ಎಕರೆ 2 ಎಕರೆ ತೊಗೊಂಡಿರ್ಬೋದು ರೀ. ಆದರೆ ಬ್ರಿಟಿಷ್ ಇದು ಕಿತ್ತೂರು ಸಂಸ್ಥಾನ ಕೊಟ್ಟಿರ್ತಕ್ಕಂಥ ಇನಾಮ್ ಭೂಮಿಯನ್ನು ಬ್ರಿಟಿಷ್ ಸರ್ಕಾರ ಅವರಿಂದ ಕಸಿದುಕೊಂಡು ಬಿಡ್ತೀವಿ. ಯಾಕೆ ಕಸಿದುಕೊಂಡು ಬಿಡ್ತೀವಿ ಅಂದರೆ ಬ್ರಿಟಿಷರ ವಿರುದ್ಧ ಬಂಡಾಯದೊಳಗೆ ಇವರು ಭಾಗವಹಿಸಿದ್ರು. ಮತ್ತು ಈ ಮನೆತನದ ವೀರಪ್ಪ ಸರ್ದಾರರು ಇವರೇನು ಮಾಡ್ತಾರೆ, 2ನೇ ಯುದ್ಧದೊಳಗೆ ವೀರತನದಿಂದ ಹೋರಾಡಿದ್ರು, ಇನ್ನು ಸೋಲ ಖಚಿತ ಅನ್ನೋದನ್ನು ಗೊತ್ತು ಮಾಡಿಕೊಂಡು ಮತ್ತೆ ಹೊರಳಿ ನಾವು ಬಂಡಾಯವನ್ನು ಪ್ರಾರಂಭ ಮಾಡಬೇಕಂತಂದ್ರೆ ಒಂದು ಸೂಕ್ತ ಮಾರ್ಗದರ್ಶನ ಬೇಕಂತೇಳಿ ಇವರು ತಮ್ಮ ಸಹಚರ ಜೊತೆ ಬ್ರಿಟಿಷರಿಂದ ತಪ್ಪಿಸ್ಕೊಂಡು ಪಶ್ಚಿಮ ಕಾಡಿನೊಳಗೆ ಹೋಗ್ತಾರೆ ಅವರು. ಆನಂತರ ಅವರು ಕೊಲ್ಲಾಪುರ ಕಡೆ ಅಲ್ಲೇ ಇಲ್ಲೇ ಉಳ್ಕೊಂಡ್ರು ಅನ್ನುವಂಥ ಒಂದು ಉಲ್ಲೇಖಗಳು ಬರ್ತಾವೆ. ಆದರೆ ಸಂಗೊಳ್ಳಿ ರಾಯಣ್ಣನ ಒಂದು ಬಂಡಾಯದೊಳಗೆ ಇವರು ಬಂದು ಇವರು ಮಾರ್ಗದರ್ಶನ ಮಾಡ್ತಾರೆ ಅನ್ನುವಂಥ ಉಲ್ಲೇಖಗಳು ಬರ್ತಾವ್ರಿ. ಕಿತ್ತೂರನ್ನು ಬಿಟ್ಟೋದ ನಂತರನೂ ಕೂಡ ಸಂಗೊಳ್ಳಿ ರಾಯಣ್ಣ ಜೊತೆ ಆಗ್ತಾರೆ. ಅವ್ನು ಮಾರ್ಗದರ್ಶನ ಮಾಡುವಂಥ ಕೆಲಸ ಮಾಡ್ತಾರೆ. ಮತ್ತು ಸಂಘಟನೆಯ ಒಂದು ದೃಷ್ಟಿಯಿಂದ ಅದನ್ನು ಯಾವ ರೀತಿ ರೂಪರೇಷೆ ರೆಡಿ ಮಾಡಬೇಕು ಅನ್ನುವಂಥ ಒಂದು ಮಾರ್ಗದರ್ಶನ ಮಾಡ್ತಾರೆ ಅನ್ನುವಂಥ ಉಲ್ಲೇಖಗಳು ಬರ್ತಾವ್ರಿ. ಯಾವಾಗ ಭೇಟಿ ಆಗ್ತಾರೆ, ಎಲ್ಲಿ ಭೇಟಿ ಆಗ್ತಾರೆ ಅಂತ ಏನಾದ್ರು ಉಲ್ಲೇಖ ಇದೆಯಾ? ಅದೇ ಈಗ ಆನಂದಗಡ ಕೋಟೆ ಒಳಗೆ ಅವರು ರಾಯಣ್ಣ ಈ ರೀತಿ ಬಂಡಾಯ ಹೇಳ್ತಾನ ಅಂತ ಕೇಳಿಗಾರ ಅವರು ಗಂಗಾಧರ ಅನ್ನೋನೊಬ್ಬರನ್ನ ಅವ್ರ ಕಡೆ ಕಳಿಸ್ಕೊಡ್ತಾನೆ ರೀ. ಅವರು ಗಂಗಾಧರ್ ಅವ್ರು ಬಂದು ಈ ನಮ್ಮ ಯಾರು ಬಸವರಾಜ್ ಕಟ್ಟಿಮನಿಯವರ ಕಾದಂಬರಿ ಒಳಗೆ ಉಲ್ಲೇಖ ಆಗಿರ್ತಕ್ಕಂಥ ಸನ್ನಿವೇಶದ ಪ್ರಕಾರ ಈ ಗಂಗಾಧರ ಅಂತಕ್ಕಂಥವ್ರು ಬಸವರಾಜ್ ನಮ್ಮ ಸಂಗೊಳ್ಳಿ ರಾಯಣ್ಣವ್ರನ್ನ ರಾತ್ರಿ ಭೇಟಿಯಾಗಿ ಅವರನ್ನು ಕರೆದುಕೊಂಡು ಈ ಆನಂದಗಡ ಕೋಟೆ ಅಂತೇಳಿ ಕರ್ಕೊಂಡು ಹೋಗಿ ಇವ್ರನ್ನ ಭೇಟಿ ಮಾಡಿಸ್ತಾರೆ. ಇಲ್ಲೊಂದು ಗುಹೆ ಐತಿ, ಆ ಗುಹೆ ಅಂತೇಳಿ ಭೇಟಿ ಮಾಡಿಸಿ ಅವರು ಮುಖಾಮುಖಿ ಮಾಡ್ತಾರೆ. ನೀನು ಹೋರಾಟ ಮಾಡ್ತಾ ಇದ್ದೀಪ್ಪ, ನಿನ್ನ ಜೊತೆ ನಾನು ಸಹಕಾರ ಮಾಡ್ತೀನಿ, ಆದರೆ ನಿನ್ನ ಜೊತೆ ಎಷ್ಟು ಮಂದಿ ಇದಾರು ಅಂದಗಳಿಗೆ ಸಂಗೊಳ್ಳಿ ರಾಯಣ್ಣ ತನ್ನ ಮಿತ್ರ ಪಡೆ ಲಿಸ್ಟನ್ನು ಅವನು ಅವ್ರ ಮುಂದೆ ಹೇಳಿದಾಗ ಆಶ್ಚರ್ಯಚಕಿತರಾಗಿ ಆಯ್ತಪ್ಪ ನೀನು ಹೋರಾಟ ಮಾಡು, ನಾನು ನಿನ್ನ ಜೊತೆ ಸಹಕಾರ ಇರ್ತೇನೆ ಅಂತೇಳಿ ರಾಯಣ್ಣನ ಹೋರಾಟದೊಳಗೂ ಇವರು ಸಕ್ರಿಯರಾಗಿ ಭಾಗವಹಿಸ್ತಾರೆ. ಇದೇ ಡೈಲಾಗು ಸಂಗೊಳ್ಳಿ ರಾಯಣ್ಣ ಸಿನಿಮಾದಲ್ಲಿ ಬರುತ್ತೆ ಮೇಡಮ್. ನಿನ್ನ ಕಡೆ ಎಷ್ಟು ಮಂದಿ ಇದ್ದಾರೆ ಅಂತೇಳಿ ಸರ್ದಾರ್ ವೀರಪ್ಪನವ್ರು ಕೇಳ್ತಾರೆ. ಕೇಳಿದಗಳಿಗೆ ರಾಯಣ್ಣ ಅವರು ತನ್ನ ಮಿತ್ರ ಮಂಡಳಿಯ ಸದಸ್ಯರ ಹೆಸರೆಲ್ಲರೂ ಹೇಳ್ತಾನೆ. ಅದರ ಜೊತೆಗೆ ಆ ಒಂದು ಇದರೊಳಗೆ ಸಂಗೊಳ್ಳಿ ರಾಯಣ್ಣನ ಹೋರಾಟದೊಳಗೂ ಇವರು ಒಂದು ಸಕ್ರಿಯ ಪಾತ್ರವನ್ನು ವಹಿಸಿದ್ರು ಅನ್ನುವಂಥದ್ದು ನಮಗೆ ತಿಳಿದು ಬರ್ತದೆ ರೀ. ಅದಾದ ನಂತರ ಇವರು ಸಂಗೊಳ್ಳಿ ರಾಯಣ್ಣ ಟೀಮಲ್ಲೇ ಮುಂದುವರಿತಾರ ಅಥವಾ ಹೇಗೆ? ಮತ್ತೆ ಅದು ಏನಾಗ್ತದೆ ಮೇಡಮ್, ಇದು ಅಲ್ಲಿ ಒಂದಷ್ಟು ಇವರ ಇತಿಹಾಸ ಮರೆ ಆಗ್ತೈತೆ. ಅಲ್ಲಿ ಅವರು ಬಂಡಾಯ ಎದ್ದು ರಾಯಣ್ಣನ ಹೋರಾಟದೊಳಗೆ ಈ ರಾಯಣ್ಣ ಅರೆಸ್ಟ್ ಆದ ನಂತರ ಅವರನ್ನು ಹತರಾದರೋ ಅಥವಾ ಕೊಲ್ಲಾಪುರ ಕಡೆ ಹೋದರು ಅನ್ನೋದ್ರ ಬಗ್ಗೆ ಇನ್ನೂ ಚರಿತ್ರೆಯೊಳಗೆ ಸಂಶೋಧನೆ ಆಗಬೇಕಾದಂಥ ವಿಷಯ ವಸ್ತು ಮೇಡಮ್. ಒಟ್ಟಾರೆಯಾಗಿ ನೀವು ಇವತ್ತು ನಮ್ಗೆ ಒಂದು ಕಿತ್ತೂರು ಸಂಸ್ಥಾನದ ಮಂತ್ರಿಮಂಡಲದ ಮನೆಯನ್ನು ಪರಿಚಯ ಮಾಡಿಕೊಟ್ರಿ. ಅಂದ್ರೆ ಅವ್ರ ವಂಶಸ್ಥರಿದ್ದು ಮತ್ತೆ ಅವರು ಸರ್ದಾರ್ ವೀರಣ್ಣನವರು ಮಂತ್ರಿಯವರು ಇದ್ದಂತ ಮನೆ, ಹಳೆ ಮನೆ ನೋಡ್ಕೊಬಂದು ಅದ್ರ ಜೊತೆಗೆ ಅವ್ರ ಫ್ಯಾಮಿಲಿ ಅವ್ರನ್ನ ಪರಿಚಯ ಮಾಡಿಕೊಟ್ರಿ. ನಿಮ್ಗೊಂದು ಥ್ಯಾಂಕ್ಸ್. ನಮ್ಮ ಜೊತೆ ಮನಸ್ಸು ಬಿಚ್ಚಿ ಮಾತಾಡಿದ್ರ, ಆ ಫ್ಯಾಮಿಲಿನ ಪರಿಚಯ ಮಾಡಿಕೊಟ್ರಿ. ನಿಮ್ಮ ಮನೆಯವರು ಮತ್ತೆ ನಿಮ್ಮ ಫ್ಯಾಮಿಲಿಯವರು ಮಂತ್ರಿಮಂಡಲದಲ್ಲಿ ಇದ್ರೂ ಕೂಡ ನೀವು ಇವಾಗ ಅದ್ದೂರಿಯಾಗಿ ಜೀವನ ಮಾಡ್ತಾ ಇಲ್ಲ, ಕೃಷಿಕರಾಗಿ ಜೀವನಾಂಶಕ್ಕೋಸ್ಕರ ಮಾಡ್ತಾ ಇದ್ದೀರಾ.
ಖುಷಿ ಆಯ್ತು ನಿಮ್ಮನ್ನ ನೋಡಿ. ಮತ್ತೆ ಅದ್ರ ಜೊತೆಗೆ ನಿಮ್ಗೊಂದು ನ್ಯಾಯನೂ ಸಿಗ್ಲಿ, ಹೋರಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಎಲ್ಲರೂ ಗೌರವಿಸ್ಲಿ. ಬ್ರಿಟಿಷ್ ಸರ್ಕಾರ ಬಂದಾಗ, ಹಿಂದೆ ಕಿತ್ತೂರು ಸಂಸ್ಥಾನ ಇದ್ದಾಗ ಕೆಲವರು ನಿಷ್ಠಾವಂತ ಅಧಿಕಾರಿಗಳು ಕೂಡ ಬ್ರಿಟಿಷರಿಗೆ ಎದುರುಕೊಂಡು ಶರಣಾಗ್ತಾರೆ, ಮತ್ತೆ ಅವರ ವಿರುದ್ಧ ಕೆಲಸ ಮಾಡ್ತಾರೆ. ಕಿತ್ತೂರು ಸಂಸ್ಥಾನದ ವಿರುದ್ಧ ನಮ್ಮನೆಲ್ಲಿ ಕೊಲೆ ಮಾಡ್ತಾರೆ ಅಂತ. ಆದರೂ ಇವರು ವೀರಣ್ಣ ಅವರು ಮಂತ್ರಿಯಾಗಿ ನನ್ನ ಅನ್ನ ತಿಂದಿದ್ದ ಮನೆಗೆ, ನನ್ನ ಮಾತೃಭೂಮಿಗೆ ಯಾವತ್ತೂ ಕೂಡ ದ್ರೋಹ ಬಗೆಯಬಾರ್ದು ಅಂತ ಹೇಳಿ ಕಣ್ಮರೆಯಾಗಿ ಮುಂದೊಂದು ದಿನ ರಾಯಣ್ಣ ಅವರಿಗೆ ಭೇಟಿ ಮಾಡಿ ಒಂದು ಮಾರ್ಗದರ್ಶನ ನೀಡಿ ಕಣ್ಮರೆ ಆಗ್ತಾರೆ. ಇಂತಹ ಮಂತ್ರಿಗಳು ಇವತ್ತಿನ ಸಮಾಜಕ್ಕೆ ಬೇಕು. ಇಂಥ ಮಂತ್ರಿಗಳ ಕೊರತೆ ಇವತ್ತಿನ ರಾಜಕೀಯ ಇದೆ. ಇಂಥ ಮಂತ್ರಿಗಳು, ಹಿಂದಿನ ಮಂತ್ರಿಗಳು ಮಾರ್ಗದರ್ಶಕರಾಗಿ ಅವರ ಇತಿಹಾಸವನ್ನು ತೆಗೆದು ನೋಡಿದಾಗ ನಮ್ಮ ಸಮಾಜ ಆವಾಗ ಹೇಗಿತ್ತು, ನಮ್ಮ ರಾಜರು ಯಾವ ರೀತಿ ಆಡಳಿತ ಮಾಡ್ತಾ ಇದ್ರು, ಅದನ್ನ ಮಾದರಿಯಾಗಿ ಇಟ್ಕೊಂಡು ಇವಾಗಿನ ಅಧಿಕಾರಿಗಳು ಆಡಳಿತ ನಡೆಸಿದ್ರೆ ನಮ್ಮ ರಾಜ್ಯದಲ್ಲಿ ಸುರಕ್ಷಿತವಾಗಿ, ಸುವ್ಯವಸ್ಥಿತವಾಗಿ, ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ. ಮೇಡಮ್, ಇನ್ನೊಂದು ವಿಷಯ ಏನಂತಂದರೆ, ಈಗ ಕೆಲವೊಂದಷ್ಟು ಜನ ಏನು ಮಾಡ್ತಾ ಇದ್ದಾರೆ, ಕಿತ್ತೂರು ಸಂಸ್ಥಾನದ್ದು ಅನ್ನ ಉಂಡಿದ್ದಾರೆ ರೀ. ಆಮೇಲೆ ಬ್ರಿಟಿಷ್ ಸರ್ಕಾರದೊಳಗೂ ಆ ಅಧಿಕಾರ ತೊಗೊಂಡು ಹೊಲ ಮನೆ ತೊಗೊಂಡು ಅದನ್ನೂ ಫಲಾನು ಉಣ್ಣಾತಾರೆ, ಬ್ರಿಟಿಷ್ ಸರ್ಕಾರದ ಅನ್ನನೂ ಉಂಡಾರ್ರಿ. ಈಗ ಮತ್ತೆ ಹೊಳ್ಳಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಮತ್ತೆ ನಾವು ಕಿತ್ತೂರು ಸಂಸ್ಥಾನದ ಹೋರಾಟಗಾರರು ಅನ್ನುವಂಥ ಒಂದು ಮುಖವಾಡವನ್ನು ಧರಿಸ್ಕೊಂಡು ಬರ್ತಾ ಇದ್ದಾರೆ. ಆ ಮುಖವಾಡಗಳನ್ನು ತೆಗೆದುಹಾಕಿ ಇಂಥ ನಿಜವಾದ ಏನು ಕಿತ್ತೂರು ನಿಷ್ಠಾವಂತ ಸಂಸ್ಥಾನದ ಹೋರಾಟಗಾರರಿಗೆ ಸರ್ಕಾರ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು. ಹೌದು, ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಮ್ಮ ಡಿಜಿಟಲ್ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀವಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.